ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭಿರಾಮಿ ಇವಳು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾಳೆ? ಅಶೋಕ್, ಹಾ ನಾನು ಯಾರಿಗೂ ಫೋನ್ ಮಾಡಿಲ್ಲ. ಹಲೋ, ಭೈರವಿ ಹೇಗಿದ್ದಾಳೆ? ರಿಕವರಿ ಆಗ್ತಿದ್ದಾಳೆ. ಅವಳನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿಗೆ ಕರ್ಕೊಂಡ್ ಬಂದು ಒಂದ್ ದಿವಸ ಬಿಟ್ಟು ಹೋಗು. ಅಶೋಕು ಈಗ ತಾನೇ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ನಾನೇ ಅಲ್ಲಿ ಜನ ಯಾರು ಸರಿ ಇಲ್ಲ, ನಮ್ ಭೈರವಿಗೆ ತೊಂದರೆ ಆಗುತ್ತೆ, ರಿಕವರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನಾನಿರುವಾಗ ಅವಳಿಗೆ ಯಾರು ಏನ್ ಮಾಡಕ್ಕಾಗತ್ತೆ? ಅವಳಿಗೆ ತೊಂದರೆ ಆದ್ರೆ ಸುಮ್ನೆ ಬಿಡ್ತೀನ ನಾನು? ನನ್ಗೆಸ್ನ ಮುಟ್ಟೋಷ್ಟು ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ ಬಿಡು. ನಾನೇ ಅಲ್ಲಿಗೆ ಬರ್ಬೋದು, ಆದ್ರೆ ಅವಳು ಇಲ್ಲಿಗೆ ಬಂದ್ರೆ ಜಾಗ ಚೇಂಜ್ ಆದಂಗಿರತ್ತೆ. ಅವಳ ಮೈಂಡ್ಗೂ ಸ್ವಲ್ಪ ಫ್ರೆಶ್ ಆಗತ್ತೆ. ಸರಿ, ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದ್ ಏನೂ ಇಲ್ಲ. ಕಳ್ಸಕ್ಕಾಗಲ್ಲ ಅಂತ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಆಯ್ತು, ಕಳಿಸ್ಕೊಡ್ತೀನಿ ಬಿಡು. ಅಶೋಕ್, ನೀವ್ ಫಸ್ಟೇ ಫೋನ್ ಮಾಡಿ ಅವಳಿಗೇನು ಹೇಳಿಲ್ಲ ತಾನೆ? ಅಯ್ಯೋ, ನಿಜವಾಗ್ಲು ಆ ಥರ ಎಲ್ಲ ಏನೂ ಇಲ್ಲ. ನಾನಂತೂ ಕಾಲ್ ಮಾಡಿಲ್ಲ. ಸರಿ ಆಯ್ತು, ಒಂದಿನ ತಾನೆ, ಕರ್ಕೊಂಡು ಹೋಗಿ. ಆದ್ರೆ ದಯವಿಟ್ಟು ತುಂಬಾ ಅಲರ್ಟ್ ಆಗಿರಿ. ಅಭಿರಾಮಿಗೆ ಅವ್ರ ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರನ್ನ ನಂಬಿ ಸ್ವಲ್ಪ ಕೇರ್ಲೆಸ್ ಆಗಿ ಇದ್ಬಿಡ್ತಾಳೆ. ಅಶೋಕ್, ನಿಮ್ ತಮ್ಮನ ಬಗ್ಗೆ, ನಿಮ್ ಚಿಕ್ಕಮ್ಮನ ಬಗ್ಗೆ ನಿಮಗ್ ಚೆನ್ನಾಗಿ ಗೊತ್ತೇ ಇದೆ. ಅವರು ತಮ್ಮ ಕೆಲ್ಸನ ಸಾಧಿಸ್ಕೊಳ್ಳೋದಕ್ಕೆ ಯಾವ ಹೀನಾಯ್ತ ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತಾರೆ. ನಿಜ ಹೇಳ್ಬೇಕು ಅಂತ ಅಂದ್ರೆ ನನಗೆ ನಮ್ಮ ಮಗಳನ್ನ ಅಲ್ಲಿ ಕಳ್ಸೋದಕ್ಕೆ ಇಷ್ಟನೇ ಇಲ್ಲ. ನನ್ ಮನ್ಸು ಒಪ್ತಾನೆ ಇಲ್ಲ. ಏನೋ ನೀವು ಹೇಳ್ತಾ ಇದ್ದೀರಾ, ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾಳೆ ಅಂತ ಅರ್ಧ ಮನ್ಸಿಂದ ಒಪ್ಕೋತಾ ಇದ್ದೀನಿ. ನೀನೇನು ವರಿ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಅಶೋಕ್, ನಾನ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಏನದು? ನಮ್ ಭೈರವಿ ಡಾಕ್ಟರ್ ಫೋನ್ ಮಾಡಿದ್ರು. ಏನು? ಡಾಕ್ಟರ್ ಫೋನ್ ಮಾಡಿದ್ರಾ? ಏನಂದ್ರು? ನೀವ್ಯಾಕೆ ಅಷ್ಟೊಂದು ಆಂಕ್ಷಿಯಸ್ ಆಗ್ತಾ ಇದ್ದೀರಾ? ಏನಾಯ್ತು? ಅಲ್ಲ, ಡಾಕ್ಟರ್ ಫೋನ್ ಮಾಡಿದ್ದು ಭೈರವಿದು ಡ್ರೆಸ್ಸಿಂಗ್ ತೆಗಿಬೇಕಂತೆ, ಅದಕ್ಕೇನೆ ಹಾಸ್ಪಿಟ್ಲ್ ಕರ್ಕೊಂಡ್ ಬನ್ನಿ ಅಂತ ಹೇಳಕ್ ಕಾಲ್ ಮಾಡಿದ್ರು. ನೀವ್ ಹೆಂಗಿದ್ರು ಹೊರಟಿದಿರಲ್ಲ, ಒಂದ್ ಕೆಲ್ಸ ಮಾಡಿ, ಮೊದ್ಲು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡ್ರೆಸ್ಸಿಂಗ್ ನ ತೆಗ್ಸಿ ಆಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ. ಸರಿ, ನಾನೇ ಹೋಗ್ತೀನಿ. ಇವಳೇನಾ? ಇವಳಲ್ಲ ರಕಿ,